ಈ ಮರ ಬಂದು ಡಿಪ್ಟೆರೋಕಾರ್ಪಸ್ ಇಂಡಿಕಸ್ ಅಂತ, ಕನ್ನಡದಲ್ಲಿ ಧೂಪದ ಮರ ಅಥವಾ ರಾಳದ ಮರ ಅಂತೀವಿ, ಇಲ್ಲ ಅಂತಂದರೆ ಗರ್ಜನೆ ಮರ ಅಂತೀವಿ. ಯಾಕಂದರೆ ಈ ಮರಗಳಿರೋ ಜಾಗದಲ್ಲಿ ಅವು ಗಾಳಿ ಬಂದಾಗ ಒಂಥರ ಗರ್ಜನೆ ಸೌಂಡ್ ಬರುತ್ತೆ ಅಂತ. ಸೊ ಇದು 50 ಮೀಟ್ರ್ ಹೈಟ್ ತನಕ ಒಂದೇ ಸಮನೆ ಬೆಳ್ಕೊಳ್ಳುತ್ತೆ. ಮತ್ತು ಇದನ್ನು ಮೊದಲು ಕಾಡು ಜನರು ಅದನ್ನು ಒಂಥರ ದೇವರ ರೂಪದಲ್ಲಿ ಪೂಜಿಸ್ತಿದ್ರು ಅಂತ ಒಂದು ಪ್ರತೀತಿ ಇದೆ. ಸೊ ಇದು ಎಲ್ಲ ಕಡೆಗೂ ಸಿಗಲ್ಲ ನಿಮಗೆ. ವೆಸ್ಟರ್ನ್ ಘಾಟ್ಸಲ್ಲಿ ಕರಿಕಾನು, ಕತ್ಲೆಕಾನು ಮತ್ತು ವಾಲ್ಪರೈ ರಿಜಿಯನಲ್ಲಿ ಮಾತ್ರ ಈ ಮರಗಳು ಕಂಡು ಬರುತ್ತೆ. IUCN ಲಿಸ್ಟಲ್ಲಿ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಅದನ್ನು ಗುರುತಿಸಲಾಗಿದೆ. ಸೊ ಇವುಗಳು ಯಾವಾಗಲೂ ಒಂದು ಫ್ಯಾಮಿಲಿ ಥರ ಒಂದೇ ಕಡೆಗೆ ಬೆಳ್ಕೊಂಡಿರುತ್ತೆ. ಇವುಗಳಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಮ್ಮ ಲಯನ್ ಟೇಲ್ಡ್ ಮೆಕಾಕ್ಗಳು ಇದರ ತಲೆ ಮೇಲೆ ಕೆನಪಿ ಇರುತ್ತಲ್ಲ, ಕೆನಪಿ ಮೇಲೆ ಅದರ ಸಂತಾನೋತ್ಪತ್ತಿ ಮಗು ಹುಟ್ಟಿದಾಗ ಅದನ್ನು ಬೆಳೆಸುವಂಥ ಜಾಗ ಇದು. ಸೊ ಅವುಗಳು ಈ ಮರದ ಮೇಲ್ಗಡೆ ಕೂತ್ಕೊಂಡು ಅವುಗಳ ಜೀವನ ನಡೆಸ್ತಾ ಇರುತ್ತೆ ಜಾಸ್ತಿಯಾಗಿ. ಸೊ ಇದು ಇಲ್ಲಿದು ಸ್ಪೆಷಾಲಿಟಿ. ಇದು ಧೂಪ ಎಲ್ಲಿರ್ತದೆ? ಇದರಲ್ಲಿ ಧೂಪ ಮರದ ಬಾರ್ಕಲ್ಲಿರುತ್ತೆ, ಈ ಮಿಡ್ಲ್ ಪೋರ್ಷನಲ್ಲಿ ಅದನ್ನು ಕಟ್ ಮಾಡಿದಾಗ ನಿಮಗೆ ಧೂಪ ಸಿಗುತ್ತೆ. ಮರದ ಸಂತತಿ ಹೆಂಗೆ ಬೆಳೆಯುತ್ತೆ? ಸೊ ಅವುಗಳು ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ ಪ್ಯಾರಾಶೂಟ್ ಸ್ಟ್ರಕ್ಚರ್ನ ಇದಕ್ಕೆ ಹೂಗಳಿರುತ್ತೆ. ಸೊ ಅದು ಗಾಳಿಯಲ್ಲಿ ಹಾರಿಕೊಂಡು ಬೇರೆ ಮರದ ಜೊತೆ ಯಾವ ಹೂ ಬರುತ್ತೋ ಅದು ಪರಾಗಸ್ಪರ್ಶ ಆಗಿ ಅಲ್ಲಿಂದ ಇದುಗಳ ಸಂತಾನೋತ್ಪತ್ತಿ ಕಾರ್ಯ ನಡೆಯುತ್ತೆ. ಸೊ ಇವು ತುಂಬ ದೂರದ ತನಕ ಹೋಗುತ್ತೆ, ಆದರೆ ಒಂದು ಎಲ್ಲ ಕಡೆಗೂ ನಾವು ಬೆಳೆಸೋಕ್ಕಾಗಲ್ಲ. ಈಗ ಆ ಕಡೆ ಸ್ಟೆಚ್ಚಿಗೆ ಹೋದರೆ ನಿಮಗೆ ಈ ಜಾತಿಯ ಪ್ರಭೇದಗಳು ಸಿಗಲ್ಲ. ಇದಿಷ್ಟು ಜೌಗು ಪ್ರದೇಶದಲ್ಲಿ ಮಾತ್ರ ಜಾಸ್ತಿ ಕಂಡುಬರುವಂಥ ಪ್ರಭೇದ ಇದು. ಇದು ಈಗ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರಲ್ಲ ಶರಾವತಿಯಲ್ಲಿ, ಅಲ್ಲಿ ಈ ಮರಗಳು ಕಂಡು ಬರುತ್ತೆ? ಹೌದು, ಅಲ್ಲಿ ಇನ್ನೊಂದು ಜಾತಿಯ ಧೂಪ ಇದೆ, ಅದದ್ದು ಸೇಮ್ ಇಂಡಿಕಸ್ ಫ್ಯಾಮಿಲಿನೇ. ಸೊ ಅಲ್ಲಿ ಈಗ ಆಲ್ಮೋಸ್ಟ್ ಎಸ್ಟಿಮೇಷನ್ ಪ್ರಕಾರ 1000ದಷ್ಟು ಮರಗಳು ಈ ಪ್ರಭೇದದಿದೆ, ಅದನ್ನು ಕಡಿತಾರೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರ ಪ್ರಾಜೆಕ್ಟ್ಗೆ. ಇದು ಬೇರೆ ವೆಸ್ಟರ್ನ್ ಘಾಟ್ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ? ಎಲ್ಲೂ ಸಿಗಲ್ಲ, ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರ. ಅದು ಕೆಲವೊಂದು ಪ್ಯಾಚ್ಗಳಲ್ಲಿ ಮಾತ್ರ ಸಿಗುತ್ತೆ.